ಗೋವಾ ವೇಷದಿಂದ ನಮ್ಮ ಹಿಂದೂ ಕಾರ್ಯಕರ್ತರು ಅಲ್ಲಿಂದ ಇದು ಗಾಡಿಗೆ ಬೆನ್ನು ಹತ್ತಾ ಬರ್ತಾ ಇದ್ದರು. ಬರಬೇಕಾದ್ರೆ ಅಲ್ಲಿ ಹಿಂಗೆ ಹೋಗಿದ್ದೆ ಚನ್ನಮ್ಮ ಸರ್ಕಲ್ನಲ್ಲಿ ಇದು ಗಾಡಿಯನ್ನು ತಡೆ ಹಿಡಿದು ಆಮೇಲೆ ಎಂಕ್ವೈರಿ ಮಾಡಿದ್ವಿ. ಆಮೇಲೆ ಮ್ಯಾಗೆ ಗಾಡಿ ಮೇಲೆ ಹತ್ತಿ ಹೋಗಿದ್ವಿ. ಇದರಲ್ಲಿ 5 ಕಂಗ ಗೋ ಮಾಂಸ ಸಿಕ್ಕಿದೆ. ಅದೇ ತಕ್ಷಣಕ್ಕೆ ನಾವು ಪೊಲೀಸು ಇನ್ಫಾರ್ಮೇಷನ್ ಮಾಡಿ ನಾವು ಮಾಡಿದ್ವಿ. ಅಲ್ಲಿ ಸ್ಥಳಕ್ಕೆ ಪೊಲೀಸರು ಬಂದು ಇದು ಈಗ ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ. ಇದು ಇನ್ನೂ ಮುಂದೆ ಎಂಕ್ವೈರಿ ಮಾಡಬೇಕಂತ ನಾವು ಎಲ್ಲ ಹಿಂದೂ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಆಕಳನ್ನು ಸಾಕ್ತಾ ಇದ್ದಾವೆ ದಯವಿಟ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಹಚ್ಚಿದ್ವಿ. ಅವರು ಕೂಡಲೇ ಬಂದು ಅದು ಸಂಬಂಧಪಟ್ಟ ಯಾರು ಇರ್ತಾರೆ ಅವರು ಕೂಡಲೇ ಅರೆಸ್ಟ್ ಮಾಡಬೇಕಾಗಿ ವಿನಂತಿ ಮಾಡ್ಕೋತೀವಿ. ಇದ್ರ ಬಗ್ಗೆ ನಿಮಗೆ ಮೊದಲೇ ಏನು ಮಾಹಿತಿ ಸಿಕ್ಕಿತ್ತಾ? ಮಾಹಿತಿ ಏನೂ ಸಿಕ್ಕಿಲ್ಲ ನಮಗೆ. ನಮ್ಮೊಬ್ಬ ಹಿಂದೂ ಕಾರ್ಯಕರ್ತ ಸ್ಮೆಲ್ ಮೇಲೆ ಗೊತ್ತಾಗಿದ್ದು ಬೆನ್ನು ಹತ್ತಿ ಹಿಡಿದಿದ್ದಾವೆ. ಎಲ್ಲಿಂದ ನೀವು ಫಾಲೋ ಮಾಡಿದಿರಿ? ಎಲ್ಲಿ ನಿಮ್ಮ ಗೋವಾ ವೇಸಲ್ಲಿ ಮೊದಲು ಸಿಕ್ತು? ಗೋವಾ ವೇಸ್ ಸರ್ಕಲಿಂದ ಫಾಲೋ ಮಾಡ್ತಾ ಬಂದಿದ್ದು. ಅದಾದಮೇಲೆ ಚನ್ನಮ್ಮ ಸರ್ಕಲ್ ಸಿಗ್ನಲ್ದಲ್ಲಿ ಗಾಡಿ ಹಿಡಿದಿದ್ದಾವೆ. ಪೊಲೀಸರು ಬಂದಿದ್ದಾರೆ ಅಲ್ಲಿ? ಪೈಲ ನಮ್ಮ ಗೋ ರಕ್ಷಕರು ಇದ್ವು, ಹಿಂದೂ ಕಾರ್ಯಕರ್ತರು ಇದ್ವು. ಅದಾದಮೇಲೆ ಪೊಲೀಸ್ ಇನ್ಫಾರ್ಮೇಷನ್ ಮಾಡಿದ್ರೆ ಪೊಲೀಸ್ ಸ್ಥಳಕ್ಕೆ ಬಂದು ನೀವು ಫಾಲೋ ಮಾಡಿದ್ರಿ. ಆಮೇಲೆ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರು. ಈಗ ಡ್ರೈವರ್ ಮತ್ತೆ ಯಾರು ಸಿಕ್ಕಿದ್ದಾರೆ? ಒಬ್ಬ ಡ್ರೈವರ್ ಒಬ್ಬ ಕಿನ್ನರ್ ಇದ್ದಾರೆ ಮತ್ತು 4 ಜನ ಓಡೋಗಿದ್ದಾರೆ. ಅವ್ರ ಹೆಸರು ಏನಾದರೂ? ಹೆಸರು ಏನು ಗೊತ್ತಿಲ್ಲ ಸರ್. ಎಷ್ಟು 4 ಜನ ಬೇರೆ ಓಡೋಗಿದ್ದಾರೆ? ಹಾಂ, ಓಡೋಗಿದ್ದಾರೆ. ಈಗ ಎಲ್ಲಿಂದ ಬಂತು ಈ ಗಾಡಿ? ಇದು ತಮಿಳ್ನಾಡ್ದಾಗ ಬಂದಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ. ನಾವು ಸ್ಮೆಲ್ ನೋಡಿ ಗಾಡಿ ಎಲ್ಲಿಗೆ ಹೋಗ್ತಾ ಇತ್ತು ಅಂತ? ಈಗ ಧಾರವಾಡ ಹೋಗಿ ಅಲ್ಲಿ ಮತ್ತೆ ಇದು ಮಾಡಿ ಮತ್ತೆ ಅಲ್ಲಿ ಗಾಡಿ ಲೋಡ್ ಮಾಡಿ ಅಲ್ಲಿಂದ ತಮಿಳ್ನಾಡು ಹೋಗ್ತಾ ಇದೆ ಅಂತ ನಮಗೆ ಶಂಕೆ ಇದೆ. ಪೊಲೀಸ್ ಸಿಬ್ಬಂದಿ ಯಾರು ಬಂದಿದ್ದರು? CPI ಸರ್ ಬಂದಿದ್ರು. ಆಮೇಲೆ DCP ಅವರು ಬಂದು ಈಗ ಎಲ್ಲ ಚೌಕಸಿ ಮಾಡಿ ಹೋಗಿದ್ದಾರೆ. ತಮ್ಮ ಹೆಸರು? ಗೋರಕ್ಷಕ್ ನಿಲೇಶ್ ಅಂತ, ಸಮಾಜ ಸೇವಕರು. ಥ್ಯಾಂಕ್ ಯು.